ಸ್ನೇಹಿತರೆ ನೋಡಿ, ಈಗ ನಾನು ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ. ಆದರೂ ಒಂದು ರಿಂಗ್ ಟೋನ್ ಕೊಯ್ ಪೈ ಅಂತಲೂ ಕೂಡ ಅಂದಿಲ್ಲ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನಮಗೆ ಎಷ್ಟು ಚೆಂದಾಗಿ ಮೋಸ ಮಾಡ್ತಾನೆ. ಟೈಮು 12 ಗಂಟೆ 22 ನಿಮಿಷ ಆಗಿದೆ, ಇನ್ನೂ ಒಂದು ಆರ್ಡ್ರ್ ಕೂಡ ಕೊಟ್ಟಿಲ್ಲ. ಒಂದು ಸರಿ ಟೈಮ್ ನೋಡಿ ಸ್ನೇಹಿತರೆ. ತಪ್ಪಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ರವಿ ಬೆಳಗೆರೆಯವರ ವಾಯ್ಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು. ದಯವಿಟ್ಟು ಎಲ್ಲರೂ ಕೂಡ ಒಂದು ಎಳ್ನೀರು ಕುಡೀರಿ. ಅದನ್ನು ಮ್ಯಾಜಿಕ್ ಪಿನ್ನಿಂದ ಆರ್ಡ್ರ್ ಕೊಟ್ಟವ್ನು ಸ್ನೇಹಿತರೆ. ಮ್ಯಾಜಿಕ್ ಪಿನ್ನಿಂದ ಝೊಮ್ಯಾಟೊ ಕೊಟ್ಟವ್ನು ನೋಡಿ. ಇಲ್ಲಿ ಆರ್ಡರ್ ಡೀಟೇಲ್ಸ್ ಇಲ್ಲಿದೆ. 5808 ಮ್ಯಾಜಿಕ್ ಪಿನ್ ಅಂತ ಇದೆ ನೋಡಿ ಸ್ನೇಹಿತರೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಣ ಪಾರ್ಟ್ ಟೈಮಲ್ಲಿ, ಅದು ಸಹ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ. ಹೌದು ಸ್ನೇಹಿತರೆ, ಇದನ್ನು ಲಂಚ್ ಪೀಕ್ ಅವರ್ ಅಂತಾರೆ. ಈ ಲಂಚ್ ಪೀಕ್ ಅವರಲ್ಲಿ 450 ರೂಪಾಯಿ ನಾವು ಅರ್ನಿಂಗ್ಸ್ ಮಾಡಿದ್ರೆ 150 ರೂಪಾಯಿ ಅವನು ಇನ್ಸೆಂಟಿವ್ ಕೊಡ್ತಾನೆ. ಸೊ ಈ ವಿಡಿಯೋದಲ್ಲಿ ನಾನು ಅರ್ನಿಂಗ್ಸ್ ಕಂಪ್ಲೀಟ್ ಮಾಡೋದನ್ನ, ಹಾಗೆ ಇನ್ಸೆಂಟಿವ್ನ ರೀಚ್ ಮಾಡೋದನ್ನ ಎಲ್ಲನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವ್ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಈ ವಿಡಿಯೋದಲ್ಲಿ ವಿಶೇಷತೆ ಏನಂತಂದರೆ, ನಾನು ಪ್ರಥಮ ಬಾರಿಗೆ ರವಿ ಬೆಳಗೆರೆಯವರ ವಾಯ್ಸ್ನ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದು ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಡಿಸ್ಕಂಟಿನ್ಯೂ ಮಾಡ್ತೀನಿ. ಬೇಜಾರಂತೂ ಮಾಡ್ಕೋಬೇಡಿ. ಹೇಗಿದೆ ಅಂತ ಒಂಚೂರು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನನಗೆ ಯಾಕೋ ಆರ್ಡ್ರೇ ಕೊಡ್ತಾ ಇಲ್ಲ. ಬನ್ನಿ ಒಂಚೂರ ರೆಸ್ಟೋರೆಂಟ್ಗಳು ಇರೋ ಕಡೆ ಮೂವ್ ಆಗೋಣ. ಅವಾಗಾದರೂ ಆರ್ಡ್ರ್ ಕೊಡ್ತಾನೇನೋ ಕಾದು ನೋಡೋಣ. ಸ್ನೇಹಿತರೆ, ಮೊದಲನೇ ಬಾರಿಗೆ ನಾನು ರವಿ ಬೆಳಗೆರೆಯವರ ವಾಯ್ಸಲ್ಲಿ ಮಿಮಿಕ್ರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ತಪ್ಪಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಫಸ್ಟ್ನೇ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಅರ್ಧ ಗಂಟೆ ಆಯಿತು, ಇನ್ನೂ ಒಂದು ಕೂಡ ಆರ್ಡ್ರ್ ಕೊಟ್ಟಿಲ್ಲ. ಯಾಕೆಂತ ಅಂದರೆ ನಾನು ಸ್ವಲ್ಪ ದಿವಸದಿಂದ ಲಾಗಿನ್ಗೆ ಬಂದಿರಲಿಲ್ಲ. ಅದಕ್ಕೋಸ್ಕರ ನನ್ನ ಮೇಲೆ ಝೊಮ್ಯಾಟೊದನ್ನು ಸೇಡ್ನ ತೀರ್ಸ್ಕೊತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ನಾನು 11 ಗಂಟೆ 50 ನಿಮಿಷಕ್ಕೆ ಲಾಗಿನ್ಗೆ ಹೋಗಿದ್ದು. ಈಗ ಆಲ್ರೆಡಿ ಟೈಮು 12 ಗಂಟೆ 22 ನಿಮಿಷ ಆಗಿದೆ, ಇನ್ನೂ ಒಂದು ಆರ್ಡ್ರ್ ಕೂಡ ಕೊಟ್ಟಿಲ್ಲ. ಒಂದು ಸರಿ ಟೈಮ್ ನೋಡಿ ಸ್ನೇಹಿತರೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ನನಗಂತೂ ಗೊತ್ತಿಲ್ಲ. ಇವತ್ತು ಅಪರೂಪಕ್ಕೆ ಒಂದು ಡ್ಯೂಟಿ ಮಾಡಿ ಸ್ವಲ್ಪ ಇನ್ಸೆಂಟಿವ್ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಹಿಂಗೆ ಮಾಡ್ತಾವನೆ ನೋಡೋಣ. ಸ್ನೇಹಿತರೆ ನೋಡಿ, ಈಗ ನಾನು ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ. ಆದರೂ ಒಂದು ರಿಂಗ್ ಟೋನ್ ಕೊಯ್ ಪೈ ಅಂತಲೂ ಕೂಡ ಅಂದಿಲ್ಲ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನಮಗೆ ಎಷ್ಟು ಚೆಂದಾಗಿ ಮೋಸ ಮಾಡ್ತಾನೆ. ಇನ್ಸೆಂಟಿವ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಬಂದರೆ ನೋಡಿ ಈ ಥರ ಮಾಡ್ತಾನೆ. ಆರ್ಡ್ರೇ ಕೊಡ್ತಾ ಇಲ್ಲ. ಸ್ನೇಹಿತರೆ, ಏನು ಮಾಡೋದು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಆಲ್ರೆಡಿ ನಾನು ಆನ್ಲೈನ್ಗೆ ಹೋಗಿ 40 ನಿಮಿಷ ಆಯಿತು. ಸೊ ಈ ಬೆಂಗಳೂರು ರಾಜಾಜಿನಗರ ಅಂತ ಸಿಟೀಲಿ 40 ನಿಮಿಷದಿಂದ ಒಂದು ಆರ್ಡರ್ ಕೂಡ ಬರಲಿಲ್ಲ ಅಂತಂದರೆ ಲೆಕ್ಕ ಹಾಕಿ ನೋಡಿ ಸ್ನೇಹಿತರೆ. ಹಂಗೆ ಬೈಕೊಳ್ತಿದ್ದಾಗೆ ಈಗ ಒಂದು ಆರ್ಡ್ರ್ ಕೊಟ್ಟ, ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಆರ್ಡರ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಹೋಟೆಲ್ ಆದಿತ್ಯ ಸ್ನೇಹಿತರೆ, ಇಲ್ಲೇ 650 ಮೀಟ್ರ್ ಇದೆ. ಬನ್ನಿ ಹೋಗಿ ಫುಡ್ಡು ಪಿಕಪ್ ಮಾಡೋಣ. 4 ಅವರ್ಗೆ 150 ರೂಪಾಯಿ ಇಲ್ಲೇ ಕೊಟ್ಟವು ನೋಡಿ. 4 ಅವರ್ಗೆ 150 ರೂಪಾಯಿ ಕೊಟ್ಟವನು. ಸೊ 450 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ರೆ 12ರಿಂದ 4 ಗಂಟೆ. ಎಷ್ಟು ಕೊಟ್ಟಾನೆ? 450 ಮಾಡಿದ್ರೆ 150 ರೂಪಾಯಿ ಇನ್ಸೆಂಟಿವ್. 12ರಿಂದ 4 ಮಾಡಿದ್ರೆ 12 ಗಂಟೆಯಿಂದ 4 ಗಂಟೆವರೆಗೂ ಲಾಗಿನ್ ಇರಲೇಬೇಕು. ಓಕೆನಾ? ಅದ್ರ ಮೇಲೆ ಬೇಕಾದ್ರೆ 450 ರೂಪಾಯಿ ಆಗೋವರೆಗೂ ಅರ್ನಿಂಗ್ಸ್ ಮಾಡಿದ್ರೆ 150 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಯಾವಾಗ ಅರ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೋ ಅವಾಗ ಆಫ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ 1 ಗಿಗ್ಗನ್ನು ಇನ್ಕಂಪ್ಲೀಟ್ ಮಾಡೋಕ್ಕೆ ಗಂಟೆವರೆಗೆ ಆನ್ ಮಾಡಿದ್ದೀನಿ. ಅರ್ನಿಂಗ್ ಇದು ಇನ್ಸೆಂಟಿವ್ ಏನು ಕೊಟ್ಟಿಲ್ವಾ ಮಾಡಿಲ್ಲ ಸ್ನೇಹಿತರೆ? ಆದಿತ್ಯ ಹೋಟ್ಲ್ ಹತ್ರ ಬಂದಿದ್ದೀನಿ. ಫಸ್ಟ್ನೇ ಆರ್ಡ್ರು. ಬನ್ನಿ ಫುಡ್ ಇಸ್ಕೊಂಡು ಬರೋಣ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡಿದ್ದೀನಿ. ಸೊ ಹೆಚ್ಚಿಗೆ ಕಡಿಮೆ 50 ನಿಮಿಷ ಆದಮೇಲೆ ಈ ಆರ್ಡ್ರ್ ಕೊಟ್ಟವನು ಸ್ನೇಹಿತರೆ. ಯಾವಾಗ ನಾನು 450 ರೂಪಾಯಿ ಅರ್ನಿಂಗ್ಸ್ ಕಂಪ್ಲೀಟ್ ಮಾಡೋದು? ಸೊ ಬನ್ನಿ ಈಗ ಡ್ರಾಪ್ಗೆ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಇದೆ? 7.8 ಸ್ನೇಹಿತರೆ. ಹತ್ತತ್ರ 8 ಕಿಲೋಮೀಟ್ರ್ ಅಂದ್ಕೊಳ್ಳಿ. 8 ಕಿಲೋಮೀಟ್ರಿಗೆ ಬರೀ 66 ರೂಪಾಯಿನೂ, ಸರಿ 77 ರೂಪಾಯಿನೂ ಕೊಟ್ಟವನು ಅಷ್ಟೇ. ಆಯ್ತು ಬನ್ನಿ, ಇನ್ಸೆಂಟಿವ್ ಕೊಡ್ತಾನಲ್ಲ
ಅದಕ್ಕೋಸ್ಕರ ಹತ್ರ ಮಾಡೋಣ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು. ದಯವಿಟ್ಟು ಎಲ್ಲರೂ ಕೂಡ ಒಂದು ಎಳ್ನೀರು ಕುಡೀರಿ ಸ್ನೇಹಿತರೆ. ಬೋರ್ ಅನಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರು ಬೇಗ ತಿಳ್ಕೊಬೇಡಿ. ನಮ್ಮ ರವಿ ಬೆಳಗೆರೆಯವರ ವಾಯ್ಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂದ ಹೆಂಗಿದೆ ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡಿ ಹೇಳಿ. ಸೊ ಚೆನ್ನಾಗಿದೆ ಅಂತಂದರೆ ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಹೆಂಗಿದೆ ಅಂತ ನೀವೇ ಜಡ್ಜ್ ಮಾಡಿ, ಆಮೇಲೆ ನಾನು ಮಾಡಬೇಕೋ ಬೇಡ ಅಂತ ಯೋಚನೆ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ರವಿ ಬೆಳಗೆರೆಯವ್ರ ಅವ್ರ ವಾಯ್ಸಲ್ಲಿ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಸೊ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ರಾಜಾಜಿನಗರದಿಂದ ಸಿಟಿ ಕಡೆ ಎಳ್ಕಂಡ ಇನ್ಮೇಲೆ ಗುಮ್ತಾನೆ ಸರಿಯಾಗಿ. ಯಾಕೆ ಅಂತ ಅಂದರೆ ಬಿಸಿಲಲ್ಲಿ ಈ ಟ್ರಾಫಿಕ್ ಜಾಮಲ್ಲಿ ಮೆಜೆಸ್ಟಿಕ್ ಮಾರ್ಕೆಟ್ ಹತ್ರ ಸುತ್ತಾಡಿಸ್ತಾನೆ ಸ್ನೇಹಿತರೆ. ತಪ್ಪದೆ ಹಾಗೆ ವಿಡಿಯೋ ನೋಡ್ತಾ ಇರಿ, ಎಷ್ಟು ಅರ್ನಿಂಗ್ಸ್ ಮಾಡ್ತವೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಪಾರ್ಟ್ಮೆಂಟ್ಗೆ ಹಾಕೋನೆ ಬನ್ನಿ ಡೆಲಿವರಿ ಮಾಡೋಣ. ಅಪಾರ್ಟ್ಮೆಂಟ್ಗಳ್ಗೆ ಹಾಕ್ಬಿಟ್ರೆ ತಲೆನೋವು ಕೆಲಸನಪ್ಪ. ಸೊ ಫಸ್ಟ್ ನಾಡು ಡೆಲಿವರಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸೆಕ್ಯೂರಿಟಿ ಹತ್ರನೇ, ಒಳಗಡೆ ಏನು ಹೋಗಲಿಲ್ಲ. ಸೊ ನಾನು ಸ್ವಲ್ಪ ಅರ್ಧ ಒಳಗಡೆಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಆಮೇಲೆ ಕಾಲ್ ಮಾಡಿ ಇಲ್ಲ ಎಂಟ್ರೆನ್ಸಲ್ಲಿ ಕೊಡಿ ಅಂತಂದರು ಅವ್ರು, ಸೆಕ್ಯೂರಿಟಿ ಪರ್ಸನ್ನೇ. ಸೊ ಎಷ್ಟು ಕೊಟ್ಟವನು ಅಂತ ನೋಡೋಣ. ಈ ಆರ್ಡ್ರಿಗೆ 71 ರೂಪಾಯಿ ಕೊಟ್ಟವನು ಸ್ನೇಹಿತರೆ. ಹತ್ತತ್ರ 8 ಕಿಲೋಮೀಟ್ರಿಗೆ 71 ರೂಪಾಯಿ. ಹೆಂಗಿದು ಕಡಿಮೆ ಆಯ್ತಲ್ಲ. ಓಕೆ, ಇಲ್ಲಿ ಬನ್ನಿ. ನೆಕ್ಸ್ಟ್ ಆರ್ಡ್ರ್ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಆರ್ಡ್ರಿಗೆ ಈಗ ವೇಟಿಂಗ್ ಸ್ನೇಹಿತರೆ. ಮತ್ತೆ 2ನೇ ಆರ್ಡ್ರ್ ಕೊಡ್ತಾವನೆ. ಬನ್ನಿ ಹೋಗೋಣ. 60 ರೂಪಾಯಿನ ತೋರಿಸಿದ, ಎಲ್ಲಿಗೆ ಅಂತ ನೋಡೋಣ. ಗೋ ಮ್ಯಾಪ್. ಸೊ 2.2 ಕಿಲೋಮೀಟ್ರ್ ಇದೆ ಪಿಕಪ್ಪೇ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸೆಕೆಂಡ್ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ಐಸ್ ಕ್ರೀಮ್ ಅನಿಸುತ್ತೆ, ಇಸ್ಕೊಂಬರೋಣ ಬನ್ನಿ. ಇಲ್ಲಪ್ಪ ಸ್ನೇಹಿತರೆ, ನೋಡಿ ಈ ಥರ ಗೊತ್ತಾಗಲಿಲ್ಲ ಅಂತಂದರೆ ಫೋಟೋ ಇರುತ್ತೆ, ಫೋಟೋ ನೋಡ್ಕೊಂಡು ಹೋಗ್ಬೋದು. ನೋಡಿದ್ದು ಕಾರ್ನರ್ ಹೌಸ್ ನೋಡಿ, ಇಲ್ಲೇ ಇದೆ ಸ್ನೇಹಿತರೆ ಕಾರ್ನರ್ ಹೌಸ್ ಅಂತ. ಝೊಮ್ಯಾಟೋದಲ್ಲಿ ಇದೊಂದು ಪರವಾಗಿಲ್ಲ, ಅಂದರೆ ಸ್ವಲ್ಪ ಓದಿದವ್ರಿಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಫೋಟೋ ನೋಡಾದರೂ ಗುರ್ತಿಟ್ಕೋಬೋದು. ಸೊ ರೀಚ್ಡ್ ಪಿಕಪ್ ಕೊಡ್ತೀನಿ. ಬನ್ನಿ ಫುಡ್ ಇಸ್ಕೊಂಬರೋಣ. ಆಲ್ರೆಡಿ ರೆಡಿ ಇದೆ. 47 ಬ್ರೋ, 2347 ಝೊಮ್ಯಾಟೊ. 2347 ನೋಡಿ ಸ್ನೇಹಿತರೆ, ಈ ಥರ ಆರ್ಡ್ರ್ ಐ ಡಿ ಇರುತ್ತೆ. 2347 ಕನ್ಫರ್ಮ್ ಕೊಡ್ತೀನಿ. ನೋಡಿ ಸ್ನೇಹಿತರೆ, ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಸೊ ಎಲ್ಲಿಗೆ ಹಾಕಿದ್ದಾನೆ? ಗಂಗಾನಗರ. ಎಲ್ಲ ಸರಿಯಾಗಿ ಓಡಾಡಿಸ್ತಾನಪ್ಪ ಈ ಬಿಸಿಲಲ್ಲಿ. 5.7 ಇದೆ ಸ್ನೇಹಿತರೆ. ಬನ್ನಿ ಹೋಗೋಣ. ಈ ಬಿಸಿಲಲ್ಲಿ ಐಸ್ ಬೇರೆ ಬೇಗ ಕರ್ಗೋಗ್ಬಿಡುತ್ತೆ. ಕಸ್ಟಮರ್ಗೆ ಬೇಗ ತಲುಪಿಸ್ಬಿಡ್ಬೇಕು, ಯಾಕಂತಂದರೆ ಬಿಸಿಲಲ್ಲಿ ಜಾಸ್ತಿ ಹೊತ್ತಿರಲ್ಲ ಐಸ್. ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ರೀಚ್ಡ್ ಡೆಲಿವರಿ. ಸೊ ಆನ್ಲೈನ್ ಪೇ ಆಗಿದೆ. ಕಾಲ್ ಮಾಡೋಣ ಕಸ್ಟಮರ್ಗೆ. ಈ ಐಸು ಸ್ನೇಹಿತರೆ, ಈ ಬಿಸಿಲಲ್ಲಿ 1:30 ಮಧ್ಯಾಹ್ನದಲ್ಲಿ ಎಷ್ಟು ಸುಡ್ತು ಬಿಸಿಲು. ಐಸ್ ಇರ್ತದೋ ಇರಲ್ವ ನನಗೆ ಡೌಟು. ಹಲೋ ಹಲೋ ಮೇಡಮ್, ಝೊಮ್ಯಾಟೋಯಿಂದ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಕೆಳಗಡೆ ಬರ್ಬೇಕಾ? ಅಲ್ಲ ಮೇಡಮ್, ಮನೆ ಯಾವುದು ಅಂತ ಹೇಳಿದ್ರೆ ಬೇಕಾದ್ರೆ ಬರ್ತೀನಿ. ಯಾವುದು ಅಂತ ಮನೆ ಗೊತ್ತಾಗ್ತಾ ಇಲ್ಲ ಯಾವುದು ಅಂತ. ಎಲ್ಲಿದ್ದೀರಾ? ಹೇಳಿ ಸ್ವಲ್ಪ. ಬಂದಿದ್ದೀರಾ? ಇದು ಎದುರುಗಡೆ ಒಂದು ದೇವಸ್ಥಾನ ಇದೆಯಲ್ಲ ಮೇಡಮ್. ದೇವಸ್ಥಾನ ಆ ಕಡೆ ಹೋಗ್ಬಿಡಿ. ಇದು ವಾಸನೈಕೇರ್ ಇದೆಯಲ್ಲ, ವಾಸನೈಕೇರ್ ಆ ಕಡೆ ಗಂಗಾಧರ ಸ್ಟಾಪ್ ಇದೆಯಲ್ಲ, ಹಾಂ, ಈಗ ಅಲ್ಲಿ ಇದೆ.
ಥ್ಯಾಂಕ್ ಯು. ದೇವಸ್ಥಾನ ಹೇಳಿದ್ರಿ. ಇದು ಇದಲ್ವಾ ದೇವಸ್ಥಾನ ತಾನೇ ಇದೆ. ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಸೆಕೆಂಡ್ ಆರ್ಡ್ರ್ ಕೂಡ ಡೆಲಿವರಿ ಆಯಿತು. ಎಷ್ಟು ಕೊಟ್ಟ ಇದಕ್ಕೆ? 60 ರೂಪಾಯಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಗೆಟ್ ನೆಕ್ಸ್ಟ್ ಆರ್ಡ್ರು. ಓಕೆ, 132 ರೂಪಾಯಿ ಮಾಡಿದೆ ಸ್ನೇಹಿತರೆ. ಇನ್ನು 375 ರೂಪಾಯಿ ಮಾಡಿದ್ರೆ ಟಾರ್ಗೆಟ್ ಕಂಪ್ಲೀಟ್. ಸೊ ಮಾಡೋಣ, ಬಿಡೋದು ಬೇಡ. ನೋಡಿ, 132 ರೂಪಾಯಿ ಆಗಿದೆ ಆರ್ಡರ್ ರನ್ನಿಂಗು. 2 ಟ್ರಿಪ್ ಮಾಡಿದ್ದೀನಿ, 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 1.7 ಅವರ್ ಲಾಗಿನ್ ಇದ್ದೀನಿ. ಸೊ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ಇದು 5115 ಸ್ನೇಹಿತರೆ. ಈಗ ಒಂದು ಆರ್ಡ್ರ್ ಬಿದ್ದಿದೆ, 435 ರೂಪಾಯಿ ಆರ್ಡ್ರು, ಐಸ್ ಕ್ರೀಮ್ ಇದು. ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಇದೆ. ನಾನು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡ್ತಾಯಿದ್ದೀನಿ, ಕಾಲ್ ಎತ್ತುತ್ತಾ ಇಲ್ಲ. ಸೊ ಅಕಸ್ಮಾತ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂತಂದರೆ ಸ್ನೇಹಿತರೆ, ಇದೊಂದು ಫೇಕ್ ಆರ್ಡ್ರ್ ಆಗಿರ್ತದೆ. ಟೊಮೆಟೊ ಅವರಾ? ಎಸ್ ಮೇಡಮ್. ಲೊಕೇಶನ್ ಇದ್ದೀರಾ? ಹೌದು ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಲೀಲಾ ಬ್ಯೂಟಿ ಸಲೂನ್ ಅಂತ ಇದೆಯಲ್ಲ, ಅಲ್ಲಿ ಲೆಫ್ಟ್ ತಗೊಳ್ಳಿ ಸರ್. ಮುಂದೆ ಲೆಫ್ಟ್ ತಗೋಬೇಕಾ? ಬೇಕಿಂಗ್ ಅಂತ ಇದೆ ನೋಡಿ, ಆ ಪಾರ್ಲರ್ ಪಕ್ಕ ಲೆಫ್ಟ್ ಇದೆಯಲ್ಲ. ಪಾರ್ಲರ್ ನನಗೆ ರೈಟ್ ಸೈಡಲ್ಲಿ ಇದೆ. ನಿಮ್ಮ ನೆಕ್ಸ್ಟ್ ಲೆಫ್ಟ್ ಇದೆ ನೋಡಿ. ನೆಕ್ಸ್ಟ್ ಲೆಫ್ಟ್ ತಗೊಂಡೆ ಮೇಡಮ್. ಬಿಲ್ಡಿಂಗ್ ಅಲ್ಲೇ ಇರಿ, ಒಂದು ನಿಮಿಷ. ಫಸ್ಟ್ ಬಿಲ್ಡಿಂಗ್. ಹಾಂ ಬನ್ನಿ ಮೇಡಮ್. ಮೇಡಮ್ ಸರಿ ಆಯ್ತು ಬಿಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಪೇ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಡೆಲಿವರಿ ಆಯಿತು. ಸೊ ಈಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಲಾಸ್ಟ್ ಡೆಲಿವರಿ ಮಾಡಿದ್ದು ನೋಡಿ ಸ್ನೇಹಿತರೆ. ಯಾವಾಗ ಮಾಡಿರೋದು ಅಂತಂದರೆ ಆಲ್ಮೋಸ್ಟ್ 1 ಅವರ್ ಆಯಿತು. 2 ಗಂಟೆಗೆ ನಾನು ಡೆಲಿವರಿ ಮಾಡಿರೋದು. ಲಾಸ್ಟು ಪೇ ಔಟ್ ನೋಡಿ 189 ರೂಪಾಯಿ ಮಾಡಿಸೋನೆ. ಸೊ ಈಗ ಕೂರ್ಸೋನಿಲ್ಲಿ ಎಲ್ಲೋ ಒಂದು ಕಡೆ. ಅದು ನಮ್ಮ ಝೋನು ಇಲ್ಲ, ನಮ್ಮ ಝೋನ್ ಬಿಟ್ಟು ಎಲ್ಲೋ ದೂರ ಎಸ್ತವನು. ಈ ಕಡೆಗೆ ಗಂಗಾನಗರ ಹತ್ತತ್ರ ಹೆಬ್ಬಾಳ ಹತ್ರ ಇದ್ದೀನಿ ಸ್ನೇಹಿತರೆ. ಇವಾಗ ನಾನು ನೋಡಿ, ಲಾಸ್ಟ್ ನಾನು 1:54 ಪಿಕಪ್ ಮಾಡಿರೋದು. ಸೊ ಅದನ್ನು 10 ನಿಮಿಷದಲ್ಲಿ ಡ್ರಾಪ್ ಮಾಡಿರ್ತೀನಿ. ಸೊ ಅಲ್ಲಿಗೆ 2 ಗಂಟೆ ಅಂತ ಅಂದ್ಕೊಳ್ಳಿ. ಈಗ ಆಲ್ರೆಡಿ 2 ಗಂಟೆ 54 ನಿಮಿಷ, ಹತ್ತತ್ರ 1 ಅವರ್ ಸುಮ್ಮನೆ ವೆಯ್ಟ್ ಮಾಡಿಸೋನೆ. ಯಾವುದೇ ಆರ್ಡ್ರು ಕೂಡ ಬಿದ್ದಿಲ್ಲ. ಸೊ ಅವನ ಉದ್ದೇಶ ಇನ್ನೊಂದು ಗಿಗ್ ಬುಕ್ ಮಾಡ್ಕೊಳ್ಳಿ, ಇವನು ಅದರಲ್ಲಿ ಕೆಲಸ ಮಾಡಲಿ ಅನ್ನೋ ಆಸೆ ಇವನಿಗೆ. ನೋಡೋಣ ಇವನು ಹೆಂಗೆ ಮೋಸ ಮಾಡ್ತಾನೆ ನೋಡಿ ಸ್ನೇಹಿತರೆ. ಏನೋ ಆರ್ಡ್ರು ಸ್ವಲ್ಪ ಇನ್ಸೆಂಟಿವ್ ಕೊಡ್ತಾನಲ್ಲ, ಆರ್ಡ್ರುಗಳು ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಅಂತ ಬಂದರೆ ಬಿಸಿಲಲ್ಲಿ ನೈಟ್ ಶಿಫ್ಟ್ ಮಾಡ್ಕೊಂಬಂದು ಮನೆ ಕಳ್ದಂಗೆ ಕೆಲಸ ಮಾಡಿ, ನೈಟ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬಿಟ್ಟು ಬಂದು ಮನೆ ಕಳ್ದಂಗೆ ಏನೋ ಒಂದು ಸ್ವಲ್ಪ ಇನ್ಸೆಂಟಿವ್ ಸಿಗುತ್ತಲ್ಲ ಅಂತ ಬಂದರೆ ಈ ಥರ ಮಾಡೋನೆ. ಆಲ್ರೆಡಿ 3 ಗಂಟೆ ಆಯಿತು. ಗಿಗ್ ಪ್ರಕಾರ ಇನ್ನು 1 ಅವರ್ ಇದೆ. ಸೊ 1 ಅವರಲ್ಲಿ ಯಾವುದೇ ಕಾರಣಕ್ಕೂ ಇನ್ನು 200-300 ರೂಪಾಯಿ ಅರ್ನಿಂಗ್ಸ್ ಆಗೋಲ್ಲ. ಸೊ ಇನ್ನೊಂದು ಗಿಗ್ ಬುಕ್ ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 10 ನಿಮಿಷ ಬಿಟ್ಟಾದರೂ ಒಂದೊಂದು ಆರ್ಡ್ರ್ ಕೊಟ್ಟರೆ ಹೆಂಗೋ ಮುಗೀತದೆ ಸ್ನೇಹಿತರೆ. ನೋಡಿ, ಈಗ 1 ಅವರ್ ಕೂರಿಸ್ಬಿಟ್ಟು ಸುಮ್ಮನೆ ಸ್ಟಾರ್ಟಿಂಗ್ ಡ್ಯೂಟಿ ಆನ್ ಮಾಡೋಂಥ ಟೈಮಲ್ಲೂ ಕೂಡ 40-50 ನಿಮಿಷ ಹಂಗೆ ವೆಯ್ಟ್ ಮಾಡಿಸ್ತಾ, ಯಾವುದೂ ಆರ್ಡ್ರ್ ಕೊಡಲಿಲ್ಲ ಸ್ನೇಹಿತರೆ. ರಾಜಾಜಿನಗರ ಝೋನಿಂದ ವಸಂತ ನಗರಕ್ಕೆ ಹಾಕೊಂಡು ನೋಡಿ ಸ್ನೇಹಿತರೆ. ಇಲ್ಲಿದ್ದೀನಿ ಈಗ, ವಸಂತ ನಗರದಲ್ಲಿದ್ದೀನಿ. ಸೊ ವಸಂತ ನಗರ ಬಂದ್ಬಿಟ್ಟು MG ರೋಡ್ MG ರೋಡ್ದು ಝೋನ್ ಬರುತ್ತಂತೆ. ಸೊ ಇಲ್ಲೊಬ್ಬರು ಡೆಲಿವರಿ ಪಾರ್ಟ್ನರು, ಬನ್ನಿ ಬ್ರೋ ಅಲ್ಲಿ ರೆಸ್ಟೋರೆಂಟ್ಗಳ ಹತ್ರ ಹೋದ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟ್ ಹತ್ರ ಕರ್ಕೊಂಡು ಹೋಗ್ತಾವ್ರೆ. ಸೊ ನಾನು ಅವರಿಂದ ಹೋಯ್ತಾ ಇದ್ದೀನಿ. ಬಟ್ 1 ಅವರ್ ಸುಮ್ಮನೆ ಕೂರಿಸ್ತಾ ಸ್ನೇಹಿತರೆ. ಇವಾಗ 2 ಗಂಟೆಯಿಂದ 3 ಗಂಟೆವರೆಗೂ 1 ಅವರ್ ಟೈಮ್ ವೇಸ್ಟ್ ಮಾಡಿಸೋನೆ. ಒಂದು ಆರ್ಡ್ರ್ ಕೂಡ ಕೊಟ್ಟಿಲ್ಲ. ಏನಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇಬ್ಬರು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಒಂದು ಮನೆ ಸ್ನೇಹಿತರೆ. ಸತತ 1 ಗಂಟೆ ನಂತರ ಒಂದು ಆರ್ಡ್ರ್ ಕೊಟ್ಟವನೆ. ಸೊ ಅದನ್ನು ಮ್ಯಾಜಿಕ್ ಪಿನ್ನಿಂದ ಆರ್ಡ್ರ್ ಕೊಟ್ಟವನು ಸ್ನೇಹಿತರೆ. ಮ್ಯಾಜಿಕ್ ಪಿನ್ನಿಂದ ಝೊಮ್ಯಾಟೊ ಕೊಟ್ಟವನು ನೋಡಿ. ಇಲ್ಲಿ ಆರ್ಡರ್ ಡೀಟೇಲ್ಸ್ ಇಲ್ಲಿದೆ. 5808 ಮ್ಯಾಜಿಕ್ ಪಿನ್ ಅಂತ ಇದೆ ನೋಡಿ ಸ್ನೇಹಿತರೆ. ಸೊ ಮ್ಯಾಜಿಕ್ ಪಿನ್ ಆರ್ಡ್ರ್ಗಳ್ನು ಕೂಡ ಝೊಮ್ಯಾಟೊದಂತ ತಗೋತಾನೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು. ಇದೆ ಫಸ್ಟ್ ಆರ್ಡ್ರ್ ಬಂದಿರೋದು. ಸೊ ಪಿಕಪ್ ಹತ್ರ ಬಂದಿದ್ದೀರಿ ಬ್ರೋ. ಮ್ಯಾಜಿಕ್ ಪಿನ್ನು ಬೇಗ ಹಾಂ ಇಲ್ಲ ಕೊಟ್ಟವನೆ.
ಝೊಮ್ಯಾಟೋದಲ್ಲಿ ಮ್ಯಾಜಿಕ್ ಪಿನ್ ಆರ್ಡ್ರ್ ಬಂದಿದೆ. ಸ್ನೇಹಿತರೆ, ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾವ್ರೆ, ಮ್ಯಾಜಿಕ್ ಪಿನ್ನಿಂದ ಆರ್ಡ್ರ್ ಬಂದಿದೆಯಾ ಝೊಮ್ಯಾಟೋಗೆ ಅಂತ. ಸೊ ನನಗೂ ಆಶ್ಚರ್ಯ ಆಯಿತು, ಮ್ಯಾಜಿಕ್ ಪಿನ್ನಿಂದ ಆರ್ಡ್ರ್ ಬಂದಿದೆ ಅಂತ. ನೋಡಿ, ಇಲ್ಲೇ ಇದೆ ಆರ್ಡ್ರು. ಬಟ್ ರೆಸ್ಟೋರೆಂಟ್ ನೇಮು ಏನು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಇವನು. ಸೊ ಡ್ರಾಪ್ ಲೊಕೇಶನ್ ಮಾತ್ರ ಗಾಂಧಿನಗರಕ್ಕೆ ಹಾಕವನೆ, ಸಿಟಿಗೆ. ನಂದು ಝೋನ್ ಬಂದ್ಬಿಟ್ಟು ರಾಜಾಜಿನಗರ. ಸೊ ಇಲ್ಲಿ ವಸಂತ ನಗರ, ಹೆಬ್ಬಾಳ, ಗಾಂಧಿನಗರ ಈ ಕಡೆ ಸರೌಂಡಿಂಗೇ ಓಡಾಡಿಸ್ತವನೆ. ಸೊ ನನ್ನ ಝೋನ್ಗೆ ಯಾವಾಗ ಹೇಳ್ಕೊತಾನೋ ನನಗೆ ಗೊತ್ತಿಲ್ಲ. ಆಲ್ರೆಡಿ ನನ್ನ ಗಿಗ್ ಕಂಪ್ಲೀಟ್ ಆಗೋ ಟೈಮ್ ಬಂತು, ಇನ್ನು ಅರ್ಧ ಗಂಟೆ ಇದೆ. ಸೊ ಇನ್ನೊಂದು ಗಿಗ್ಗು ಬುಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನೋಡೋಣ ಬನ್ನಿ ಏನಾಗುತ್ತೋ ಅಂತ. ಫಸ್ಟ್ ಈ ಆರ್ಡ್ರನ್ನ ಪಿಕಪ್ ಮಾಡೋಣ. ಮ್ಯಾಜಿಕ್ ಪಿನ್ನಿಂದ ಆರ್ಡ್ರು ಪಿಕ್ ಮಾಡಿದ್ದೀನಿ. ಸೊ ಬನ್ನಿ ಹೋಗಿ ಡೆಲಿವರಿ ಮಾಡೋಣ. ಗೋ ಮ್ಯಾಪ್. ನಾನಿದೇ ಸ್ನೇಹಿತರೆ ಫಸ್ಟ್ ಟೈಮ್ ನೋಡಿದ್ದು ಝೊಮ್ಯಾಟೋದಲ್ಲಿ ಮ್ಯಾಜಿಕ್ ಪಿನ್ ಆರ್ಡ್ರುಗಳು ಕೊಡ್ತಾನೆ ಅಂತ. ನಿಮಗೆ ಯಾರಾದರೂ ಇದಕ್ಕೆ ಮುಂಚೆ ಕೊಟ್ಟಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನನಗಂತೂ ಫಸ್ಟ್ ಟೈಮು. ಸೊ ಅದರಿಂದ ನಾನು ಹೇಳ್ತಾಯಿದ್ದೀನಿ, ನಿಮಗೇನಾರು ಇದಕ್ಕೆ ಮುಂಚೆ ಕೊಟ್ಟಿದ್ದರೆ ಒಂದು ಕಮೆಂಟ್ ಮಾಡಿ. ಬನ್ನಿ ಈಗ ಹೋಗಿ ಡೆಲಿವರಿ ಮಾಡೋಣ. 2.9 ಇದೆ. ಸ್ನೇಹಿತರೆ, ವಿಡಿಯೋ ಲೆಂತ್ ತುಂಬ ಆಗಿರೋದ್ರಿಂದ ಇದ್ರದ್ದು ನೆಕ್ಸ್ಟ್ ಪಾರ್ಟು ನಾಳೆ ಬರುತ್ತೆ. ಸೊ ಎಲ್ಲ ಸೀಕ್ವೆನ್ಸು ಇಂಪಾರ್ಟೆಂಟೇ, ಎಲ್ಲ ಮೂಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ವೀಡಿಯೋದಲ್ಲಿ ತೋರ್ಸೋಕೆ ಹೋದರೆ 1/2 ಅವರ್ 3/4 ಅವರ್ ವೀಡಿಯೋ ಆಗಿಬಿಡುತ್ತೆ. ಸೊ ಆದ್ದರಿಂದ ಮೇನ್ ಇಂಪಾರ್ಟೆಂಟ್ ಹಾಕಿದ್ದೀನಿ. ಇನ್ನು ಉಳಿದ ಭಾಗ ನಾಳೆ ಬರುತ್ತೆ ಸ್ನೇಹಿತರೆ. ಅರ್ನಿಂಗ್ ಕಂಪ್ಲೀಟ್ ಮಾಡೋದನ್ನ ಅಥವಾ ಇನ್ಸೆಂಟಿವ್ ರೀಚ್ ಮಾಡೋದನ್ನ ವೆಯ್ಟ್ ಆ್ಯಂಡ್ ಸಿ ನಾಳೆ ವೀಡಿಯೋದಲ್ಲಿ ಬರುತ್ತೆ. ಧನ್ಯವಾದಗಳು. ಶುಭ ದಿನ.